ಇನ್ನು ಮಾತ್ರೆ ತಗೊಂಡಿಲ್ವಾ? ಇನ್ನು ಊಟ ಮಾಡಿಲ್ವಾ ನೀನು? ಈ ಪರಿಸ್ಥಿತಿ ಹೇಗಮ್ಮ ಊಟ ಮಾಡಲಿ? ಅಜ್ಜಿ, ಯಾಕೆ ಹೀಗೆ ಮಾಡ್ತೀಯ? ಲಕ್ಷ್ಮು ಮನೆ ಬಿಟ್ಟು ಹೋಗುವಾಗ ನಿನ್ಗೇನಂತ ಹೇಳಿ ಹೋಗಿದ್ಲು? ಟೈಮಿಗೆ ಸರಿಯಾಗಿ ಮಾತ್ರೆ ತಗೋಬೇಕು ಅಂತ ಹೇಳಿದ್ಲು ತಾನೆ? ಮುಂದೆ ಮನೆ ಪರಿಸ್ಥಿತಿ ಹೀಗಾಗುತ್ತೆ ಅಂತ ಮುಂದಾಲೋಚನೆ ಎಲ್ಲಾನು ತಯಾರಿ ಮಾಡ್ಬಿಟ್ಟು ಹೋಗಿದ್ದಾಳೆ. ಆದ್ರೆ ಅವಳನ್ನ ಬಿಟ್ಟು ನಮ್ಮ ಕೈಲಿರೋಕ್ಕಾಗಲ್ಲ ಅನ್ನೋದು ಅವಳಿಗೆ ಅರ್ಥ ಆಗಲಿಲ್ಲ. ಸರಿ, ನೀನು ಊಟ ಮಾಡ್ತೀಯಮ್ಮ? ನಾನು ಮಾಡಿದೆ. ಸುಳ್ಳು ಹೇಳ್ಬೇಡ ಆದಿತ್ಯ, ನಿಜವಾಗೂ ನೀನು ಊಟ ಮಾಡಿದೀಯಾ? ಅಜ್ಜಿ, ನನಗೆ ನೀವೆಲ್ಲ ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ ಅನ್ನೋ ಯೋಚನೆ ಬಿಟ್ರೆ ಬೇರೆ ಏನು ಬೇಕು ಅಂತ ಅನಿಸ್ಲಿಲ್ಲ. ಅಜ್ಜಿ, ನನಗೆ ನಿಮ್ಮನ್ನೆಲ್ಲ ಬಿಟ್ಟಿರಕ್ಕಾಗ್ತಿಲ್ಲ. ತುಂಬಾ ಕಷ್ಟ ಆಗ್ತಿದೆ. ಲಕ್ಷ್ಮಿ ಹೋದ್ಮೇಲೆ ಆ ಜಾಗದಲ್ಲಿ ನಿನ್ನ ನೋಡಿ ಸಮಾಧಾನ ಪಡ್ಕೋತಿದ್ದೆ. ನೀನು ಮನೆ ಬಿಟ್ಟು ಹೋದ್ಮೇಲೆ ನನ್ನ ಪರಿಸ್ಥಿತಿ ಹೇಗಿರುತ್ತೆ ನೀನೇ ಯೋಚನೆ ಮಾಡು. ಈ ದೂರ ಶಾಶ್ವತ ಅಲ್ಲ ಅಜ್ಜಿ. ಮತ್ತೆ ನಾವು ಜೊತೆಯಾಗಿರ್ತೀವಿ. ಲಕ್ಷ್ಮು ಆಸೆ ಪ್ರಕಾರ ಸಂತೋಷವಾಗಿರ್ತೀವಿ. ಅದಕ್ಕೋಸ್ಕರನಾದ್ರೂ ನೀನು ಊಟ ಮಾಡಿ ಟೈಮಿಗೆ ಸರಿಯಾಗಿ ಮಾತ್ರೆ ತಗೋಬೇಕು. ಅರ್ಥ ಆಯ್ತಾ? ಅಜ್ಜಿ, ಸುಮ್ಮನೆ ಊಟ ಮಾಡದೆ ಆರೋಗ್ಯ ಹಾಳು ಮಾಡ್ಕೋಬೇಡ. ಹಾಗೆ ಟೈಮಿಗೆ ಸರಿಯಾಗಿ ಮಾತ್ರೆನ ತಗೋಬೇಕು. ಗೊತ್ತಾಯ್ತಾ? ಐಶುವಾನಿ, ಅಜ್ಜಿಗೆ ಟೈಮಿಗೆ ಸರಿಯಾಗಿ ಮಾತ್ರೆ ಕೊಡಬೇಕು. ಅದು ನಿಮ್ಮಿಬ್ರ ಜವಾಬ್ದಾರಿ. ಅಜ್ಜಿ, ಈ ಫೋನ್ ನಿನ್ನ ಹತ್ರ ಇರಲಿ. ಒಂದು ಲಾಂಗ್ ಪ್ರೆಸ್ ಮಾಡಿದ್ರೆ ನೀಲ್ಕಂಠ ಮಾವಂಗೆ ಕಾಲ್ ಹೋಗುತ್ತೆ. ಎರಡನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಜಗನಕ್ಕೆ ಕಾಲ್ ಹೋಗುತ್ತೆ. ಏನೇ ವಿಷಯ ಇದ್ರೂ ಫೋನ್ ಮಾಡಿ ತಿಳಿಸು. ನನ್ನ ಹತ್ರ ಮಾತಾಡಬೇಕು ಅಂತ ಅನ್ಸಿದ್ರೆ ಜಗನಕ್ಕೆ ಕಾಲ್ ಮಾಡು. ಆಗ ನಾನು ನಿನ್ನ ಜೊತೆ ಮಾತಾಡ್ತೀನಿ. ಆಯ್ತಮ್ಮ. ಐಶುವಾನಿ, ನೀವಿಬ್ರು ಚೆನ್ನಾಗಿ ಓದಬೇಕು. ಹಾಗೆ ಅಜ್ಜಿನ ಚೆನ್ನಾಗಿ ನೋಡ್ಕೋಬೇಕು. ಸರಿನಾ?